ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಎಪ್ಸಾನ್ L380ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಬ್ರೌಸರ್ ಓಪನ್ ಮಾಡಿ ಎಪ್ಸಾನ್ L380 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಅಫಿಷಿಯಲ್ ವೆಬ್ಸೈಟು ಎಪ್ಸಾನ್ದು ನಿಮಗೆ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಎಪ್ಸಾನ್ L380 ಸಪೋರ್ಟ್ಸು. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನಿಮ್ಮದು OS ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು. ವಿಂಡೋಸ್ 7, ವಿಂಡೋಸ್ 10, ವಿಂಡೋಸ್ 11 ಯಾವುದು ಅಂತ. ನಂದು ವಿಂಡೋಸ್ 10 64 ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಟ್ಟಮೇಲೆ ನಿಮಗೆ ಇಲ್ಲಿ ಕಾಂಬೋ ಆಪ್ಷನ್ ಸಿಗುತ್ತೆ. ಸೊ ನೀವು ಕಾಂಬೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ಪ್ರಿಂಟರು, ಈಸಿ ಫೋಟೋ ಪ್ರಿಂಟು ಮತ್ತು ಸ್ಕ್ಯಾನರು 3 ಇದರಲ್ಲೇ ಸಿಕ್ಬಿಡುತ್ತೆ. ಸಪ್ರೇಟ್ ಡೌನ್ಲೋಡ್ ಮಾಡ್ಕೊಳ್ಳೋ ತಪ್ಪುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಡೌನ್ಲೋಡ್ ಅಂತ ಕೊಡಿ. ಈಗ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಸಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಡೌನ್ಲೋಡ್ ಆದಮೇಲೆ ನೀವು ಡೌನ್ಲೋಡ್ ಫೈಲ್ಸ್ಗೆ ಹೋಗಿ, ನಿಮ್ಮದು ಎಲ್ಲಿ ಡೌನ್ಲೋಡ್ ಫೈಲ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಯಾವುದು ಫೈಲು ಡೌನ್ಲೋಡ್ ಆಗಿರುತ್ತಲ್ಲ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ. ನೆಕ್ಸ್ಟ್ ರನ್ ಕೊಡಿ. ಕೊಟ್ಟಾದಮೇಲೆ ನಿಮಗೆ ಇನ್ಸ್ಟಾಲ್ ಆಗುತ್ತೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ, ಯಾಕೆಂದರೆ 3 ಸಾಫ್ಟ್ವೇರ್ ಒಟ್ಟಿಗೆ ಇನ್ಸ್ಟಾಲ್ ಆಗಬೇಕು. ಇವಾಗ ನೀವು ಪ್ರಿಂಟರ್ನ ಕೇಬಲ್ನ ಕನೆಕ್ಟ್ ಮಾಡಿ. ಅಕ್ಸೆಪ್ಟ್ ಕೊಡಿ. ಇದರಲ್ಲಿ ನಮಗೆ ಫಸ್ಟ್ ಮತ್ತು ಸೆಕೆಂಡ್ ಆಪ್ಷನ್ ಬೇಕು. ಗೈಡು ಏನು ಬೇಡ ಮತ್ತು ರಿಸರ್ಚ್ ಏನು ಬೇಡ. ಅದನ್ನು ಟಿಕ್ ಬಾಕ್ಸಿಂದ ತೆಗೆದುಬಿಡಿ, ಅನ್ಟಿಕ್ ಮಾಡಿ. ನೆಕ್ಸ್ಟ್ ಕೊಡಿ. ಇನ್ಸ್ಟಾಲ್ ಆಗುತ್ತೆ. ಇದರಲ್ಲಿ ಎಪ್ಸಾನ್ ಸ್ಕ್ಯಾನರ್ ಬರುತ್ತೆ, ಪ್ರಿಂಟರ್ ಡ್ರೈವರ್ ಬರುತ್ತೆ ಮತ್ತು ಈಸಿ ಫೋಟೋ ಪ್ರಿಂಟ್ ಬರುತ್ತೆ. ಈಸಿ ಫೋಟೋ ಪ್ರಿಂಟಲ್ಲಿ ಫೋಟೋ ಪ್ರಿಂಟ್ ಹಾಕೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕೊಡಿ. ನಿಮ್ಮದು ಕೇಬಲ್ ಕನೆಕ್ಟ್ ಆಗಿರಬೇಕು ಪ್ರಿಂಟರ್ಗೆ, ಪ್ರಿಂಟರ್ ಆನ್ ಆಗಿರಬೇಕು. ಇವಾಗ ಕನೆಕ್ಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ, ಟೆಸ್ಟ್ ಪೇಜ್ನ ನೀವು ಪ್ರಿಂಟ್ ಮಾಡಿ ಬೇಕಿದ್ರೆ ನೋಡ್ಬೋದು. ಈಗ ಪ್ರಿಂಟರು ಇನ್ಸ್ಟಾಲ್ ಆಗಿದೆ. ಇದು ಸ್ಕ್ಯಾನರ್ ಇನ್ಸ್ಟಾಲ್ ಆಗಿದೆ. ಈಸಿ ಫೋಟೋ ಪ್ರಿಂಟ್ ಅದು ಕೂಡ ಇನ್ಸ್ಟಾಲ್ ಆಗಿದೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.